ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ಟಾಪಿಕ್ ಏನಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಇವಾಗ ಸಿಮೆಂಟ್ನ ಪರ್ಚೇಸ್ ಮಾಡೋದು ಹೆಂಗಂತ ನೋಡಿದೀವಿ, ನಡೆಸ್ತಾ ಇರ್ತೀವಿ. ಸೊ ಏನಾದ್ರು ಒಂದು ಸಣ್ಣ ಪುಟ್ಟದ ನೆಗ್ಲಿಜೆನ್ಸಿ ಇರುತ್ತೆ, ಇಲ್ಲ ಸಣ್ಣ ಪುಟ್ಟದ ಮರ್ತೇ ಹೋಗ್ಬಿಡ್ಬೋದು. ಸೊ ಆ ಥರದಾದಾಗ ಏನಾಗುತ್ತೆ, ಸಿಮೆಂಟು ಹಾರ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಸಿಮೆಂಟ್ ಹಾರ್ಡ್ನೆಸ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಸೊ ಒಂದು ಹೆಂಗಾಗುತ್ತೆ ಅಂತಂದರೆ ಒಂದು ಸತಿ ಈಗ 8 ಬ್ಯಾಗ್ ಸೆಟ್ ಆಗೋದು, 10 ಬ್ಯಾಗ್ ಸೆಟ್ ಆಗೋದು, ಅಂದರೆ ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಹಳೆಯದು ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾವು ಇಂಜಿನಿಯರ್ಸ್ಗೂ ಕೂಡ ಅದನ್ನೇ ಹೇಳಿರ್ತೀವಿ. ಸೊ ಏನು ಎಕ್ಸಾಕ್ಟಾಗಿ 15 ಡೇಸು ನಮಗೆ ಸ್ಟಾಕ್ ಕ್ಲಿಯರ್ ಆಗಬೇಕು, ಸೊ ಸ್ಟಾಕ್ ಅಪ್ಡೇಟ್ ಮಾಡ್ಬೇಕಂತ ಹೇಳಿರ್ತೀವಿ. ಎಲ್ಲನೂ ಮರೆತರು ಅಂತಂದ್ರೂ ಅದನ್ನು ನೀವು ಚೆಕ್ ಮಾಡಿಸ್ಬೋದಾಗುತ್ತೆ. ಸೊ ಅದನ್ನು ನಾವು ಆಮೇಲೆ ಏನು ಮಾಡಬೇಕಾಗತ್ತೆ, ಸೊ ಅದು ನಮಗೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ಇದು ಒಂದು ಎಕ್ಸ್ಕಲೇಷನ್ ಥರ ಬರುತ್ತೆ, ಮಾಡ್ಬೋದು. ಸೊ ಯಾವುದೇ ಕಾರಣಕ್ಕೂ ಬಿಸಾಕಬೇಕು, ವೇಸ್ಟ್ ಮಾಡ್ಬೇಕು ಅನ್ನೋದೆಲ್ಲ ಏನಿಲ್ಲ. ಆಮೇಲೆ ನಾವು ತುಂಬ ಕನ್ಫ್ಯೂಷನ್ ಆಗೋದು, ಇಷ್ಟು ವೇಸ್ಟೇಜ್ ಆಯ್ತು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗೋದು. ಆ್ಯಂಡ್ ಆಮೇಲೆ ಏನು ನಾವು ಕಂಪ್ನಿಯವ್ರಿಗೆ ಕೆಲಸ ಕೊಟ್ಟಿದ್ದೀವಿ, ಸೊ ಕಂಪ್ನಿಯವರು ಜವಾಬ್ದಾರಿ ತೊಗೊಂಡಿದ್ದು ಮಾಡ್ತಾ ಇಲ್ಲ ಅಂತ ಅನ್ಕೊಳ್ಳೋದಾಗಲಿ ಬಿಡ್ತಾರೆ. ಸೊ ಮಂತ್ ಎಂಡ್ ಇದೆ ಸರ್, ಇವಾಗ ಅಂದ್ರೆ ನಮಗೆ 20 ರೂಪಾಯಿ ಕಡಿಮೆ ಇದೆ, ಸೊ 20 ರೂಪಾಯಿ ಕಡಿಮೆ ಇದೆ, ಒಂದು 200 ಬ್ಯಾಗ್ ತೊಗೊಂಬಿಡಿ ಅಂತ ಹೇಳ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಓನರ್ಸ್ಗಳು ಏನು ಮಾಡೋರು, ನಮಗೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ರು ಸಮ್ಟೈಮ್ಸ್ ಏನು ಮಾಡಿರೋರು ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು, ಇಲ್ಲ ಯಾರೋ ನನಗೆ ಅಮೌಂಟ್ ಕೊಡಬೇಕಾಗಿತ್ತು, ಅವ್ನು ಅಮೌಂಟ್ ಕೊಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಸಿಮೆಂಟ್ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಡೋದಾಗಲಿ. ಎಲ್ಲೋ ಒಂದು ನಮಗೆ ಒಂದು 3-4 ಸಾವಿರ 5,000 ರೂಪಾಯಿ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಯೋಚನೆ ಮಾಡಿಬಿಡ್ತೀವಿ, ಒಂದು 50 ಸಾವಿರಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ಒಂದು 50 ಸಾವಿರಕ್ಕೆ ತರ್ತಾ ಇದೀವಿ ಅಂತ ಇಟ್ಕೊಳ್ಳೋಣ, 2 ಬ್ಯಾಗ್ ತೊಗೊಳ್ಳೋಣ. ಸೊ ಇನ್ನೊಂದು ವಾರ 10 ಡೇಸಲ್ಲಿ ಸ್ಲ್ಯಾಬ್ ಇದೆ, ಅಷ್ಟರೊಳಗಡೆ ನಾವು ಬೇಕಾಗುತ್ತೆ ಅಂತಂದರೆ ತೊಗೊಳ್ಳೋಣ. ಸೊ ಅದನ್ನು ಬಿಟ್ಟು ಇವಾಗ ಇಮಿಡಿಯೇಟ್ ಆಕ್ಷನ್ ಒಂದು 150 ಬ್ಯಾಗ್ ಖಾಲಿ ಆಗೋದಿದೆ, ಅಂಥ ಟೈಮಲ್ಲಿ ಮಾತ್ರನೇ ನಾವು ಲಾಟ್ ಅಂತ ತೊಗೋಬೇಕಾಗತ್ತೆ. ಇಲ್ಲ ಅಂತಂದರೆ ಪರ್ಟಿಕ್ಯುಲರ್ಲಿ 50 ಬ್ಯಾಗ್ಸು ಇಲ್ಲ ಮ್ಯಾಕ್ಸಿಮಮ್ ಅಂತಂದರೆ ನಾವು 100 ಬ್ಯಾಗ್ಸ್ ಅಂತ ತಿಳ್ಟ್ಟು ಹೋಗ್ಬೇಕಾದ್ರೆ ಇನ್ನೇನು ಆಲ್ರೆಡಿ ಎಕ್ಸ್ಪೈರಿಗೆ ಹತ್ತಿರ ಇರೋಂಥ ಸಿಮೆಂಟ್ಸು ಕೂಡ ಇರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಗ್ ಮೇಲೆ ನಮ್ಗೆ ಆಲ್ರೆಡಿ ಡೀಟೇಲ್ಸ್ ಇರುತ್ತೆ, ಯಾವ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವ ಮಂತಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಡೀಟೇಲ್ಸಾಗಿ ಗೊತ್ತಾಗ್ತಾ ಇರುತ್ತೆ. ಸೊ ಅದನ್ನು ನಾವೇನಾರು ಆಗಿತ್ತು ಅಂತ ಹೇಳ್ಬಿಟ್ಟು ಅದು ಯಾವುದನ್ನು ಕ್ರಾಸ್ ಚೆಕ್ ಮಾಡ್ದಂಗೆ ಹಂಗೆ ಜಸ್ಟ್ ಸುಮ್ಮನೆ ತೊಗೊಂಡ್ಬಿಟ್ವಿ ಅಂತ ಹೇಳಿದ್ರೆ ಅದು ನಮಗೆ ಹೆಡ್ಏಕ್ ಟ್ರೈಸ್ ಮಾಡು ಮತ್ತೆ ಮೆಟೀರಿಯಲ್ ತೊಗೊಂತ ಹೇಳ್ಬಿಟ್ಟು ಅದೇ ಥರನೇ ಎಜುಕೇಟ್ ಮಾಡಿಟ್ಟಿರ್ತೀವಿ. ಸೊ ಹಂಗಾಗಿ ಸಿಮೆಂಟ್ ಪರ್ಚೇಸಲ್ಲಿ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಆ್ಯಂಡ್ ಅದು ಕಂಪ್ಲೀಟ್ ಪ್ರೋಟೋಕಾಲ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಎಂಟೈರ್ ಪ್ರೋಸೆಸ್ ಸಿಮೆಂಟ್ದು ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ಟಾಪಿಕ್ ಏನಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಇವಾಗ ಸಿಮೆಂಟ್ನ ಪರ್ಚೇಸ್ ಮಾಡೋದು ಹೆಂಗಂತ ನೋಡಿದ್ದೀವಿ, ಆ್ಯಂಡ್ ಸಿಮೆಂಟ್ನ ಹೆಂಗೆ ಸ್ಟೋರ್ ಮಾಡೋದು ಅಂತ ನೋಡಿದ್ದೀವಿ. ಅದಾದಮೇಲೆ ಇದೆಲ್ಲಾನು ನಾವು ನೀಟಾಗಿ ಸ್ಟೋರ್ ಮಾಡಿದ್ರು ಕೂಡ ನಮಗೆ ಏನೊಂದು ಚಾಲೆಂಜ್ ಬರುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ನಮಗೆ ಸಿಮೆಂಟ್ ಅಂತ ಅನ್ನೋದು ಇದು ಯಾರ ಕೈನಲ್ಲೂ ಇಲ್ಲ. ಸೊ ಯಾರ ಕೈನಲ್ಲೂ ಇಲ್ಲ ಅಂತಂದರೆ ಸೊ ಏನಾರೋ ಒಂದು, ಯಾಕಂದರೆ ಥ್ರೂ ಔಟ್ 365 ಡೇಸು ಕೆಲಸ ನಡೆಯುತ್ತೆ. ಸೊ 365 ಡೇಸಲ್ಲಿ ಯಾವತ್ತು ಏನಾರೋ ಒಂದು ಸಣ್ಣ ಪುಟ್ಟದ ಆ ಕಡೆ ಈ ಕಡೆ ಆಗೋದಿರುತ್ತೆ. ಸೊ ಯಾರೋ ಲೇಬರ್ ಬದೇನೆ ಇರ್ಬೋದು, ಇಲ್ಲ ಅಂತಂತಂದರೆ ಸೊ ಏನಾರೋ ಒಂದು ಸಣ್ಣ ಪುಟ್ಟದ ಪ್ಲಸ್ ಮೈನಸಸ್ ಆಗೋದಿರ್ಬೋದು. ಸೊ ಸಡನ್ ಏನಾರ ಎಮರ್ಜೆನ್ಸಿ ಬಂದ್ಬಿಟ್ಟು ಯಾರು ಬರ್ದೇನೆ ಇರೋದು. ಸೊ ಈ ಥರದ್ದು ಏನೇ ಇತ್ತು ಅಂತಂತಂದ್ರೂ ಕೂಡ ಸೊ ಇದ್ರ ಮೇಲೆ ಇದು ಸಿಮೆಂಟ್ ಮೇಲೆ ಹೆಂಗೆ ರಿಯಾಕ್ಟ್ ಆಗುತ್ತೆ. ಸೊ ಇದು ಸಿಮೆಂಟ್ ಮೇಲೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇದು ಹಾರ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಸೊ ನಾವು ಕೋವಿಡಲ್ಲಿ ಇದನ್ನು ಫೇಸ್ ಮಾಡಿದ್ವಿ. ಕೋವಿಡ್ ಟೈಮಲ್ಲಿ ಸಡನ್ನಾಗಿ ಲಾಕ್ಡೌನ್ ಆಗಿತ್ತು. ಸೊ ಸಡನ್ನಾಗಿ ಲಾಕ್ಡೌನ್ ಆಗಿದ ತಕ್ಷಣ ಎಲ್ಲ ಸಿಮೆಂಟ್ ಬ್ಯಾಗ್ಸ್ ಅದೆಲ್ಲನೂ ಕೂಡ ನಂಗೆ ಏನಿತ್ತು. ಸೊ ಅವಾಗ ನಾವು ಇದನ್ನು ಫೇಸ್ ಮಾಡಿದ್ವಿ. ಇದೇ ಥರದ್ದು ನಮಗೇನಾಗುತ್ತೆ, ಸೊ ನಾರ್ಮಲ್ ಡೇಸಲ್ಲೂ ಕೂಡ ಬರುತ್ತೆ. ಯಾಕಂತಂದರೆ ಎಲ್ಲ ನಾವು ವರ್ಕರ್ಸ್ ಮೇಲೆ ನಡೆಸ್ತಾ ಇರ್ತೀವಿ. ಸೊ ಏನಾದ್ರು ಒಂದು ಸಣ್ಣ ಪುಟ್ಟದ ನೆಗ್ಲಿಜೆನ್ಸಿ ಇರುತ್ತೆ, ಇಲ್ಲ ಸಣ್ಣ ಪುಟ್ಟದ ಮರ್ತೇ ಹೋಗ್ಬಿಡ್ಬೋದು. ಸೊ ಆ ಥರದಾದಾಗ ಏನಾಗುತ್ತೆ, ಸಿಮೆಂಟು ಹಾರ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಸಿಮೆಂಟ್ ಹಾರ್ಡ್ನೆಸ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಸೊ ಒಂದು ಹೆಂಗಾಗುತ್ತೆ ಅಂತಂದರೆ ಒಂದು ಸತಿ ಈಗ 8 ಬ್ಯಾಗ್ ಸೆಟ್ ಆಗೋದು, 10 ಬ್ಯಾಗ್ ಸೆಟ್ ಆಗೋದು, ಅಂದರೆ ಸೆಟ್ ಆಗೋದಂದರೆ ಹಾರ್ಡು ಫುಲ್ ಕಲ್ತರ ಆಗೋಗ್ಬಿಡುತ್ತೆ. ಸೊ ಇದನ್ನೆಲ್ಲನೂ ಕೂಡ ನಾವು ಆನ್ ಸೈಟಲ್ಲಿ ಎವ್ರಿ ಸೈಟಲ್ಲೂ ನೋಡ್ತಾ ಇರ್ತೀವಿ. ಬಟ್ ಒಂದು ಎಕ್ಸ್ಕಲೇಷನ್ ಅಂತ ಬರುತ್ತೆ. ಆ್ಯಂಡ್ ಕಾಮನ್ ಆಗಿ ಏನಾಗುತ್ತೆ ಅಂತಂದರೆ ನಾವು ಈಗ 3 ಮಂತ್ಸಲ್ಲಿ ಯೂಸ್ ಮಾಡಬೇಕು. ಸೊ 3 ಮಂತ್ಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಯಾವುದೋ ಒಂದು ಸೈಟಲ್ಲಿ ಬರೀ 5 ಬ್ಯಾಗ್ ತಂದಿಟ್ಟಿರ್ತೀವಿ. ಸೊ ಆ 5 ಬ್ಯಾಗ್ ಏನಾಗ್ಬಿಡುತ್ತೆ, 5 ಬ್ಯಾಗಲ್ಲಿ 10 ಬ್ಯಾಗ್ ಅಂತ ಇಟ್ಕೊಳ್ಳಿ. 10 ಬ್ಯಾಗ್ನ ನಾವು ಬೇರೆ ಸೈಟಿಗೆ ಶಿಫ್ಟ್ ಮಾಡೋದಕ್ಕಾಗಲ್ಲ. ಇವತ್ತು ನಾಳೆ ಅಂದ್ಕೊಂಡು ಯಾರೊಬ್ಬ ಶೆಟ್ರಿಂಗ್ ಅವ್ನು ಕೈ ಕೊಟ್ಬಿಡ್ತಾನೆ, ಏನೋ ಒಂದು ಆಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ 3 ಮಂತ್ಸ್ ಕ್ರಾಸ್ ಆಗಿಬಿಡುತ್ತೆ. ಸೊ 3 ಮಂತ್ಸ್ ಕ್ರಾಸ್ ಆಗಿಬಿಡುತ್ತೆ, ಆವಾಗ ಸಿಮೆಂಟ್ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಈ ಎಕ್ಸ್ಕಲೇಷನ್ನ ನಾವು ಹೆಂಗೆ ಡೀಲ್ ಮಾಡ್ತೀವಿ, ಸೊ ಹೆಂಗೆ ಅದನ್ನು ಓವರ್ಕಮ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನೋಡಿ, ಫಸ್ಟ್ ಥಿಂಗ್ ಏನಂತಂದರೆ ಸಿಮೆಂಟ್ ಏನು ಗಟ್ಟಿ ಆಗ್ತಾ ಇತ್ತು. ಸೊ ಗಟ್ಟಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಇಮಿಡಿಯೇಟಾಗಿ ರಿಸಾಲ್ವ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀವಿ. ಸೊ ಆಸ್ ಎ ಸೈಟ್ ಓನರು ಕೂಡ ನಾವೇನು ಮಾಡಬೇಕಾಗುತ್ತೆ, ಅಟ್ಲೀಸ್ಟ್ ವೀಕ್ಲಿ ಒನ್ಸು 15 ಡೇಸ್ ಒನ್ಸು ನಾವು ಸ್ಟಾಕ್ ರೂಮ್ಗೆ ಹೋಗ್ಬೇಕಾಗುತ್ತೆ. ಏನಿದೆ ಸ್ಟಾಕಲ್ಲಿ, ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಹಳೆಯದು ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾವು ಇಂಜಿನಿಯರ್ಸ್ಗೂ ಕೂಡ ಅದನ್ನೇ ಹೇಳಿರ್ತೀವಿ. ಸೊ ಏನು ಎಕ್ಸಾಕ್ಟಾಗಿ
15 ಡೇಸು ನಮಗೆ ಸ್ಟಾಕ್ ಕ್ಲಿಯರ್ ಆಗಬೇಕು. ಸೊ ಸ್ಟಾಕ್ ಅಪ್ಡೇಟ್ ಮಾಡ್ಬೇಕಂತ ಹೇಳಿರ್ತೀವಿ. ಎಲ್ಲ ನಾವು ಮರೆತರು ಅಂತಂದ್ರೂ ಅದನ್ನು ನೀವು ಚೆಕ್ ಮಾಡಿಸ್ಬೋದಾಗುತ್ತೆ. ಆ್ಯಂಡ್ ಒಂದು ಮಾತು ನೀವು ಕೇಳಿದ್ರಿ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ಕಾಗಿ ರಿಸಾಲ್ವ್ ಆಗುತ್ತೆ. ಯಾವುದೋ ಸಿಮೆಂಟ್ ಹಾರ್ಡ್ನೆಸ್ ಆಗೋದು, ಹಾರ್ಡ್ನೆಸ್ ಆಗಿರೋದನ್ನು ಕೂಡ ಏನೋ ಸ್ವಲ್ಪ ಲಮ್ಸ್ ಕ್ರಿಯೇಟ್ ಆಯಿತು. ಸೊ ಲಮ್ಸ್ ಕ್ರಿಯೇಟ್ ಆಗಿರೋದನ್ನು ನಾವೇನು ಮಾಡ್ಬೋದು, ಸೊ ಆ ಲಮ್ಸ್ ಕ್ರಿಯೇಟ್ ಆಗಿರೋಂಥ ಮೆಟೀರಿಯಲ್ನ ನಾವು ಸ್ಟ್ರಕ್ಚರ್ಸ್ಗೆ ಯೂಸ್ ಮಾಡೋದಕ್ಕಾಗಲ್ಲ, ಯಾಕಂತಂದ್ರೆ ಅದು ಬೇಗ ಮಿಕ್ಸಪ್ ಆಗಲ್ಲ. ಅಂಥದನ್ನ ಏನು ಮಾಡ್ಬೋದು ಅಂತಂದ್ರೆ ನಾವು ಮತ್ತೆ ಸ್ವಲ್ಪ ಹೊಡೆದು ಸ್ವಲ್ಪ ಚಿಕ್ಕದಾಗಿ ಡಿಸಾಲ್ವ್ ಮಾಡಿಸ್ಬಿಟ್ಟು ಸ್ವಲ್ಪ ಯಾವ್ದಾನ ಇವಾಗ ಲೈಕ್ ಸೆಟ್ ಬ್ಯಾಕ್ ಕಾಂಕ್ರೀಟಿಂಗ್ ಹಾಕೋದಾಗ್ಬೋದು, ಇಲ್ಲ ಅಂತಂತಂದ್ರೆ ಯಾವ್ದಾದ್ರು ಒಂದು ನಮಗೆ ಫ್ಲೋರಿಂಗ್ ಕಾಂಕ್ರೀಟಿಗೆ ಟೈಲ್ಸ್ಗೆ ಅಂತಂತೇಳ್ಬಿಟ್ಟು ಫ್ಲೋರ್ ರೈಟ್ ಮಾಡೋದಾಗ್ಬೋದು. ಸೊ ಈ ಥರದ್ದು ಯಾವುದನ್ನ ಒಂದು ನಾನ್ ಸ್ಟ್ರಕ್ಚರಲ್ ಎಲಿಮೆಂಟ್ಗೆ ಅಂತೇಳ್ಬಿಟ್ಟು ಯೂಸ್ ಮಾಡ್ಬೋದು ಅದನ್ನು. ಸೊ ಅದು ಯಾವುದನ್ನು ಕೂಡ ವೇಸ್ಟ್ ಆಗಲ್ಲ. ಆ್ಯಂಡ್ ಆ ಥರದ್ದು ಇತ್ತಂತಂದರೆ ಔಟ್ಸೈಡ್ ಡ್ರೈನೇಜ್ ವರ್ಕು, ಸೊ ಡ್ರೈನೇಜ್ ವರ್ಕು ಯೂಶ್ವಲಿ ಸೆಟ್ ಆಗೋದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅನ್ನೋ ಟೈಮಲ್ಲೇ ಸೆಟ್ ಆಗೋದು. ಯಾಕಂದರೆ ಸ್ಟಾರ್ಟಿಂಗೆಲ್ಲ ಏನು ಸೆಟ್ ಆಗಲ್ಲ, ಬಿಕಾಸ್ ಡೈಲಿ ಯೂಸ್ ಆಗ್ತಾ ಇರುತ್ತೆ. ಸೊ ಒನ್ಸ್ ಸ್ಟ್ರಕ್ಚರ್ ಮುಗೀತು ಅಂತ ಹೇಳಿದ್ರೆ 2 ಬ್ಯಾಗ್ ಮಾತ್ರನೇ ಯೂಸ್ ಆಗ್ತಾ ಇರುತ್ತೆ. ಸೊ ಅಂಥದನ್ನು ನಾವು ಏನು ಮಾಡ್ತೀವಿ, ಲಾಸ್ಟಲ್ಲಿ ಸೆಟ್ ಆಗುತ್ತೆ. ಸೊ ಅದನ್ನು ನಾವು ಡ್ರೈನೇಜ್ ವರ್ಕ್ಗಾಗಲಿ ಮತ್ತೊಂದಕ್ಕಾಗಲಿ ಇಲ್ಲಿ ಕಾಂಪೌಂಡ್ ಕನ್ಸ್ಟ್ರಕ್ಷನ್ಗಾಗಲಿ ಇಂಥದಕ್ಕೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಯಾವುದೇ ಕಾರಣಕ್ಕೂ ಎಸಿ ಅಂತಂತ ಪರಿಸ್ಥಿತಿ ಇಲ್ಲ. ಸೊ ಅದನ್ನು ಯೂಸೇ ಮಾಡೋಕ್ಕಾಗಲ್ಲ, ಅದನ್ನು ಓಪನ್ ಮಾಡಿ ಏನು ಹೊಡೆದ್ರು ಅದನ್ನು ಓಪನ್ನೇ ಆಗ್ತಾ ಇಲ್ಲ ಅಂತಂದಾಗ ಮಾತ್ರ ನಾವು ಅದನ್ನು ಬಿಸಾಕಬೇಕಾಗತ್ತೆ. ಸೊ ಅಲ್ಲಿ ಗಂಟೆ ಅದನ್ನು ನಾವು ಏನು ಮಾಡೋಂಗಿಲ್ಲ ಅಂತಂತ ಅವಶ್ಯಕತೆ ಇಲ್ಲ. ಬಟ್ 15 ಡೇಸ್ ಒನ್ಸು ಅಟ್ಲೀಸ್ಟ್ ಇಂಜಿನಿಯರ್ ಇಲ್ಲ ಅಂತಂದರೆ ಮೇಸ್ತ್ರಿಯವರು ಒಂದು ರೌಂಡ್ ಸಿಮೆಂಟ್ ಬ್ಯಾಗ್ಗಳನ್ನ ಗಟ್ಟಿ ಆಗ್ತಾಯಿತ್ತು ಚೆಕ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಒಂದು ಮಾತು ನಾವು ಆ್ಯಸ್ ಎ ಓನರ್ಸ್ ಒಂದು ಮಾತು ಕೇಳಿದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲ ವರ್ಕರ್ಸ್ ಮೈಂಡಲ್ಲೂ ಅಷ್ಟೇ, ಇಲ್ಲಪ್ಪ ಓನರ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೊಂದು ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ, ನಮ್ಗೆ ಕೇಳ್ತಾ ಇರ್ತಾರೆ, ಅಕೌಂಟಬಿಲಿಟಿ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅವರಿಗೆ ನಾವು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಮಾಡಿದಾಗ ಅದು ಒಂದು ವ್ಯಾಲ್ಯೂ ಜಾಸ್ತಿನೇ ಆಗುತ್ತೆ. ಸೊ ಇದೇ ಥರ ನಮಗೇನಾದರೂ 3 ಮಂತ್ಸ್ ಆಗೋಯ್ತು. ಸೊ 3 ಮಂತ್ಸ್ ಆದಮೇಲೂ ಕೂಡ ಸಿಮೆಂಟು ಇನ್ನೂ ಸೈಟಲ್ಲಿರುತ್ತೆ. ಸೊ ಅಂಥ ಸಿಮೆಂಟ್ಗಳು ಬಟ್ ಕಂಡೀಷನ್ನು ಸೆಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಸೆಟ್ ಆಗದೇ ಹಂಗೇನು ಕೂಡ ಚೆನ್ನಾಗಿರ್ಬೋದು, ಕ್ಲೀನಾಗಿ ಕವರ್ ಮಾಡಿ ಇಟ್ಕೊಂಡಿದ್ದ ಮೇಸ್ತ್ರಿ. ಸೊ ಎಲ್ಲ ನಾವು ನೀಟಾಗಿ ನೋಡಿ ಇಟ್ಕೊಂಡಿದ್ದೀವಿ. ಬಟ್ ಅನ್ಫಾರ್ಚುನೇಟಾಗಿ 3 ಮಂತ್ಸ್ ಆಗೋಯ್ತು. ಸೊ 3 ಮಂತ್ಸ್ ಆಯ್ತು ಅಂತಂದರೆ ಏನು ಸರ್ ಮಾಡೋದು? ಸೊ ಅದನ್ನು ನಾವು ಆಮೇಲೆ ಏನು ಮಾಡಬೇಕಾಗತ್ತೆ? ಸೊ ಅದು ನಮಗೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ಇದು ಒಂದು ಎಕ್ಸ್ಕಲೇಷನ್ ಥರ ಬರುತ್ತೆ. ಸೊ ಎಲ್ಲರೂ ಕ್ಲೈಂಟ್ಸ್ ಮೈಂಡಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ ಇವಾಗ ನಮ್ಗೆ ಯೂಟ್ಯೂಬಲ್ಲಿ ಮತ್ತು ಅದರ್ ಪ್ಲಾಟ್ಫಾರ್ಮ್ಸಲ್ಲಿ ಎಲ್ಲ ಕಡೆನೂ ನಾವು ನೋಡಿರ್ತೀವಿ. ಸೊ 3 ಮಂತ್ಸ್ ಆದಮೇಲೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಸೊ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂಥ ಸಿಚುವೇಶನ್ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ, ಎಷ್ಟೊಂದು ಜನ ಗೊತ್ತಿಲ್ಲದೇ ಅದನ್ನು ಅಷ್ಟು ಬ್ಯಾಗ್ನ ಕೂಡ ವೇಸ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಡಿಸಾಲ್ವ್ ಮಾಡೋಕ್ಕಂತ ಹೇಳ್ಬಿಟ್ಟು ಹೋಗ್ತಾರೆ. ಬಟ್ ಅದಕ್ಕೂ ಕೂಡ ಒಂದು ಥಿಯರಿ ಇದೆ, ಅಂದರೆ ಅದನ್ನು ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು. ಈ ಸಿಮೆಂಟ್ನು ಕೂಡ ನಾವೆಲ್ಲೂ ಬಿಸಾಕೋದಾಗಲಿ ವೇಸ್ಟ್ ಮಾಡೋದಾಗಲಿ ಅವಶ್ಯಕತೆ ಇಲ್ಲ. ಇದನ್ನು ನಾವೇನು ಮಾಡಬೇಕಾಗತ್ತೆ, ಎಕ್ಸಾಕ್ಟಾಗಿ ನಾವು ಇದನ್ನು ಕೂಡ ನಾನ್ ಸ್ಟ್ರಕ್ಚರಲ್ ಎಲಿಮೆಂಟ್ ಅಂದರೆ ಕಾಂಕ್ರೀಟು ಮತ್ತು ಆ್ಯಕ್ಟಿವಿಟೀಸು ಅದು ಯಾವುದಕ್ಕೂ ಯೂಸ್ ಮಾಡೋ ಬದಲಾಗಿ ಸೊ ನಾನ್ ಸ್ಟ್ರಕ್ಚರಲ್ ಎಲಿಮೆಂಟ್ಗೆ ಪ್ಲಾಸ್ಟಿಂಗ್ ಯೂಸ್ ಮಾಡ್ಬೋದು, ಬ್ಲಾಕ್ ವರ್ಕ್ ಯೂಸ್ ಮಾಡ್ಕೋಬೋದು ಸಣ್ಣ ಪುಟ್ಟದಾಗಿ. ಬಟ್ ಎಲ್ಲದನ್ನು ಕೂಡ ಬರೀ ಅಷ್ಟನ್ನೇ ಯೂಸ್ ಮಾಡೋ ಬದಲಾಗಿ ಪ್ಲಾಸ್ಟಿಂಗ್ ಬ್ಲಾಕ್ ವರ್ಕ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಂದೊಂದು ಬ್ಯಾಗು ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಿಕ್ಸಿಂಗಿಗೆ ಒಂದು 4 ಬ್ಯಾಗ್ ಸಿಮೆಂಟ್ ಹಾಕೋದಿರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 3 ಬ್ಯಾಗು ಫ್ರೆಶ್ ಸಿಮೆಂಟು, 1 ಬ್ಯಾಗು ಅದೊಂದು ಮಿಕ್ಸ್ ಮಾಡ್ಕೊಳ್ಳೋದು, ಒಂದು 10 ಬ್ಯಾಗ್ ಉಳಿದಿರುತ್ತೆ. ಸೊ 10 ಬ್ಯಾಗ್ನ ಖಾಲಿ ಮಾಡ್ಬೇಕಂತಂದ್ರೆ ಒಂದೇ ಲೋಡ್ಗೆ 10 ಬ್ಯಾಗ್ನ ಹಾಕೋತಾರಲ್ಲ. ಸೊ ಒಂದೊಂದು ಲೋಡ್ಗೆ ಒಂದೊಂದು ಬ್ಯಾಗು ಅಂದರೆ ಮೂರು ಫ್ರೆಶ್ ಬ್ಯಾಗ್ ಜೊತೆಯಲ್ಲಿ ಥರದ್ದು ನಮಗೆ ಓಲ್ಡ್ ಬ್ಯಾಗ್, ಈ ಥರದನ್ನು ನಾವು ಕ್ಲಬ್ ಮಾಡಿ ಯೂಸ್ ಮಾಡ್ಬೋದು. ದಿಸ್ ಇಸ್ ದ ಒನ್ ಮೆಥಡ್. ಸೊ ಸೆಕೆಂಡ್ ಮೆಥಡ್ ಏನಂತಂತಂದರೆ, ಆ ಥರದ್ದು ಆಪ್ಷನ್ನೇ ಇಲ್ಲ ನಮ್ಮ ಹತ್ರ, ಎಲ್ಲ ಸ್ಟ್ರಕ್ಚರೇ ಮುಗಿದೋಗಿದೆ. ಅವಾಗ ಏನು ಮಾಡೋದು ಅಂತಂದರೆ, ಸೊ ಅವಾಗ ನಾವು ಈ ಟೈಲ್ಸ್ ಕೆಲಸಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಬೋದು, ಇಲ್ಲ ಔಟ್ಸೈಡ್ ಏರಿಯಾಗೆ ಅಂತೇಳಿ ಯೂಸ್ ಮಾಡ್ಬೋದು. ಸೊ ಇದನ್ನು ಇನ್ನೂ ಸ್ಟೇಜೇ ಬಂದಿಲ್ಲ ನಮ್ಗೆ, ಇನ್ನೂ ಸ್ಟ್ರಕ್ಚರ್ ಸ್ಟೇಜಲ್ಲಿ ಇದ್ದೀವಿ. ಬಟ್ ಆ ಸಿಮೆಂಟ್ ವೇಸ್ಟ್ ಆಗ್ತಾಯಿದೆ. ಇನ್ನು ಸಿಮೆಂಟ್ ಟೈಲ್ಸ್ ಹಾಕೋದ್ರೊಳಗಡೆ ಇನ್ನೂ 3 ತಿಂಗಳಾಗೋಗ್ಬಿಡುತ್ತೆ. ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದೀವಿ ಅಂತಂದರೆ, ಸೊ ಅಲ್ಲೂ ನಾವೇನು ಯೋಚನೆ ಮಾಡೋಂಗೇನಿಲ್ಲ. ಸೊ ಅದೇನಾಗುತ್ತೆ ಅಂದರೆ ಆಫ್ಟರ್ 3 ಮಂತ್ಸು ಅದು ಸಿಮೆಂಟು ಮಾಯ್ಶ್ಚರ್ ಎನ್ವಿರಾನ್ಮೆಂಟಿಗೆ ಅದು ಸೆಟ್ ಆಗ್ತಾ ಒಂದು 5% ಸ್ಟ್ರೆಂತ್ನ ಕಳ್ಕೊಂಡಿರುತ್ತೆ. ಅಂದರೆ ನಾರ್ಮಲ್ 100% ಸ್ಟ್ರೆಂತ್ ಅಚೀವ್ ಆಗೋ ಕಡೆ 95%, 96% ಆ ಲೆವೆಲಿಗೆ ಬಂದಿರುತ್ತೆ. ಸೊ ಅದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸೊ ನಾವೇನೋ ಮಿಕ್ಸ್ ರೇಷಿಯೋ ಮಾಡ್ತಾ ಇದೀವಿ. ಸೊ ಬೇರೆ ಯಾವ್ದಾನ ಇದ್ರ ಜೊತೆ ನಾವು ಬೇರೆ ಯಾವುದೋ ಒಂದು 20 mm ಕಾಂಕ್ರೀಟ್ನ ಕಲಿಸ್ತಾ ಇದ್ದೀವಿ, ಇಲ್ಲ 25 mm ನಾವು ಏನೋ ಒಂದು ಕಾಂಕ್ರೀಟ್ ಗ್ರೇಡ್ನ ರೆಡಿ ಮಾಡ್ತಾ ಇದ್ದೀವಿ. ಸೊ ಅಂಥ ಸಿಚುವೇಶನ್ ನಾವೇನು ಮಾಡ್ಬೋದಾಗತ್ತೆ, ಸೊ ಅಂಥ ಸಿಚುವೇಷನಲ್ಲಿ ನಾವು ನಾರ್ಮಲಾಗಿ ಇವಾಗ 20 mm ಕಾಂಕ್ರೀಟ್ ಹಾಕ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಸೊ ಫ್ರೆಶ್ ಸಿಮೆಂಟ್ ಆದರೆ ನಾವು 2 ಬಂಡ್ಲಿ ಹಾಕಿದ್ರೆ ಅದು ಕಾಂಕ್ರೀಟ್ ಜನರೇಟ್ ಆಗುತ್ತೆ ಅಂತಂದರೆ, ಇದರಲ್ಲಿ ಒಂದು 1/4 ಬಂಡ್ಲಿ ಅಂತಂದರೆ 2/4 ಬಂಡ್ಲಿನ ಹಾಕಿದ್ರೆ ಸಾಕು. ಸೊ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಸಿಮೆಂಟ್ ಪ್ರೊಫೆಷನಲ್ನ ಜಾಸ್ತಿ ಮಾಡ್ತೀವಿ. ಸೊ ನಾರ್ಮಲಾಗಿ 2 ಬಂಡ್ಲಿ ಹಾಕೋ ಕಡೆ ಏನು ಮಾಡ್ತೀವಿ, 2/4 ಬಂಡ್ಲಿ ಹಾಕ್ತೀವಿ. ಸೊ ಅವಾಗ ಏನಾಗುತ್ತೆ, ಅದು ಆಟೋಮೆಟಿಕ್ಕಾಗಿ ಅಷ್ಟೇ ಸ್ಟ್ರೆಂತ್ ಬರುತ್ತೆ. ಆಮೇಲೆ ವಾಟರ್ನ ಕಮ್ಮಿ ಮಾಡೋದಾಗ್ಬೋದು. ಸೊ ಈ ಥರದ್ದು ಒಂದು ಎಕ್ಸಸೈಸ್ನ ಮಾಡೋದ್ರಿಂದ ಸೊ ಅದೇನು ಸ್ಟ್ರೆಂತ್ ಬರೋದಿರುತ್ತಲ್ಲ ಅದನ್ನು
ಆಟೋಮೆಟಿಕ್ಕಾಗಿ ಅಚೀವ್ ಮಾಡ್ಬೋದು. ಸೊ ಯಾವುದೇ ಕಾರಣಕ್ಕೂ ಬಿಸಾಕಬೇಕು, ವೇಸ್ಟ್ ಮಾಡ್ಬೇಕು ಅನ್ನೋದೆಲ್ಲ ಏನಿಲ್ಲ. ಆಮೇಲೆ ನಾವು ತುಂಬ ಕನ್ಫ್ಯೂಷನ್ ಆಗೋದು, ಇಷ್ಟು ವೇಸ್ಟೇಜ್ ಆಯ್ತು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗೋದು. ಆ್ಯಂಡ್ ಆಮೇಲೆ ಏನು ನಾವು ಕಂಪ್ನಿಯವ್ರಿಗೆ ಕೆಲಸ ಕೊಟ್ಟಿದ್ದೀವಿ, ಸೊ ಕಂಪ್ನಿಯವರು ಜವಾಬ್ದಾರಿ ತೊಗೊಂಡು ಮಾಡ್ತಾ ಇಲ್ಲ ಅಂತ ಅನ್ಕೊಳ್ಳೋದಾಗಲಿ, ಇದೆಲ್ಲ ಅವಶ್ಯಕತೆನೇ ಇಲ್ಲ. ಆಮೇಲೆ ಇದು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋಂಥ ವಿಷಯನೂ ಅಲ್ವೇ ಅಲ್ಲ. ಯಾಕಂತಂತ ಹೇಳಿದ್ರೆ ಸೊ ನಮಗೆ ಇದು ಪ್ರಾಪರಾಗಿ ಗೊತ್ತಿರಬೇಕು, ಸೊ ಅದನ್ನೇ ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ನಾವು ಇವಾಗ ನಾವು ಇದನ್ನು ಎಜುಕೇಟ್ ಮಾಡ್ತಾ ಇರೋ ಪರ್ಪಸ್ಸೇ ನಿಮಗೂ ಗೊತ್ತಿರಲಿ ಅಂತಂತ ಹೇಳ್ಬಿಟ್ಟು. ಯಾಕಂತಂದರೆ ವಿ ಆರ್ ಆಲ್ಸೋ ಡೋಂಟ್ ವಾಂಟ್ ಟು ಕ್ರಾಸ್ ಅವರ್ ಏನೋ ಸ್ಟ್ಯಾಂಡರ್ಡ್ಸ್. ಅಂದರೆ 3 ತಿಂಗಳು ಆದಮೇಲೆ ಅದನ್ನು ಯೂಸ್ ಮಾಡಬಾರ್ದು. ಸೊ ಅದನ್ನು ಅಷ್ಟರೊಳಗಡೆ ಯೂಸ್ ಮಾಡ್ಕೋಬೇಕಂತ ನಾವು ಒಂದು ರೀಸನ್ಗೆ ಅಂತ ಹೇಳ್ಬಿಟ್ಟು. ಬಟ್ ಸಮ್ಟೈಮ್ಸ್ ಎಲ್ಲನೂ ನಮ್ಮ ಕೈನಲ್ಲಿ ಇರೋಲ್ಲ. ಸೊ ಅಂಥದ್ದೇನು ಮೀರಿ ಹೋದಾಗ ಕೂಡ ನಾವು ಅದಕ್ಕೆ ಅಂತಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ನಮ್ದು ಇರುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಕೊಡೋಕೆ ಅಂತ ಹೇಳ್ಬಿಟ್ಟು ಈ ಎಂಟೈರ್ನ ಪ್ರೋಸೆಸ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಒಂದಷ್ಟು ಜನ ಕ್ಲೈಂಟ್ಸ್ ಏನು ಹೆಡೇಕ್ ಮಾಡ್ಕೊತಾರೆ ಅಂತಂತ ಹೇಳಿದ್ರೆ, ಸೊ ಯೂಶ್ವಲಿ ಇದೆಲ್ಲ ನಮಗೆ ಅರ್ಲಿ ಸ್ಟೇಜ್ಗಳಲ್ಲಿ ಈ ಥರದ್ದೆಲ್ಲ ನಾವು ಎಕ್ಸ್ಕಲೇಷನ್ ನೋಡಿದ್ವಿ. ಏನಂತಂದರೆ ಈಗ ಮಂತ್ ಎಂಡ್ ಇದೆ, ಸೊ ಸಿಮೆಂಟ್ ಅಂಗಡಿಯವರು ಬಂದು ಹೇಳ್ಬಿಡ್ತಾರೆ, ಸೊ ಮಂತ್ ಎಂಡ್ ಇದೆ ಸರ್, ಇವಾಗ ಅಂದ್ರೆ ನಮಗೆ 20 ರೂಪಾಯಿ ಕಡಿಮೆ ಇದೆ, ಸೊ 20 ರೂಪಾಯಿ ಕಡಿಮೆ ಇದೆ, ಒಂದು 200 ಬ್ಯಾಗ್ ತೊಗೊಂಬಿಡಿ ಅಂತ ಹೇಳ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಓನರ್ಸ್ಗಳು ಏನು ಮಾಡೋರು, ನಮಗೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ರು ಸಮ್ಟೈಮ್ಸ್ ಏನು ಮಾಡಿರೋರು ಅಂತಂತ ಹೇಳಿದ್ರೆ 20 ರೂಪಾಯಿ ಸೇವ್ ಆಗುತ್ತಲ್ಲ ಬಿಡು, ಹೆಂಗೆ ನಾನು ಸಿಮೆಂಟ್ ಕೊಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಮೈನಸ್ ಮಾಡಿಕೊಡೋಣ ಅಂತ ಅನ್ನೋದಾಗಲಿ. ಸೊ ಅಂಥ ಟೈಮಲ್ಲಿ ಏನು ಮಾಡಿರೋರು ಸ್ಟ್ರೇಟ್ ಅವೇ ನಮ್ಗೆ ಹೇಳ್ದೆ ಕೇಳಿದೆ 200 ಬ್ಯಾಗ್ ಸಿಮೆಂಟ್ ತರಿಸ್ಕೊಂಡ್ಬಿಟ್ಟಿರೋರು. ಇಲ್ಲ ಯಾರೋ ಫ್ರೆಂಡ್ಗೆ ಸಪ್ಲೈ ಮಾಡ್ತಿದ್ದಾರೆ, ಅವ್ರು ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಅವೇ 200 ಬ್ಯಾಗ್ 250 ಬ್ಯಾಗು ತಂದು ಸ್ಟಾಕಲ್ಲಿ ಇಳಿಸ್ಬಿಡೋರು. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲ ಯಾರೋ ನನಗೆ ಅಮೌಂಟ್ ಕೊಡಬೇಕಾಗಿತ್ತು, ಅವ್ನು ಅಮೌಂಟ್ ಕೊಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಸಿಮೆಂಟ್ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಡೋದಾಗಲಿ. ಎಲ್ಲೋ ಒಂದು ನಮಗೆ ಒಂದು 3-4 ಸಾವಿರ 5 ಸಾವಿರ ರೂಪಾಯಿ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಯೋಚನೆ ಮಾಡಿಬಿಡ್ತೀವಿ, ಒಂದು 50 ಸಾವಿರಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ಒಂದು 50 ಸಾವಿರಕ್ಕೆ ತರ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಬಟ್ ಅದು ನಾಳೆ ಆದರೆ ನಮಗೆ ಏನಾಗುತ್ತೆ, ಅದು 55 ಸಾವಿರ ಆಗುತ್ತೆ, ನಾಡಿದಾದ್ರೆ 55 ಸಾವಿರ ಆಗುತ್ತೆ. ಬಟ್ ಆ ಕ್ವಾಂಟಿಟಿ ನಮಗೆ ಎಷ್ಟು ದಿನದಲ್ಲಿ ಖಾಲಿ ಆಗುತ್ತೆ. ಸೊ ನಾವು ತೊಗೊತಾ ಇರೋದು 100 ಬ್ಯಾಗು 200 ಬ್ಯಾಗು, ಅದು ನಮಗೆ ವಿತಿನ್ 1.5 ಮಂತ್. ಇವಾಗೇನು ನಮಗೆ ಸ್ಲ್ಯಾಬ್ ಕ್ಯಾಶ್ ಮಾಡೋದಿದೆ, ಅದು ಅಷ್ಟಕ್ಕೆ ಏನೇನು ಬೇಕಾಗುತ್ತೆ. 200 ತೊಗೊಳ್ಳೋ ಬದಲಾಗಿ 100 ಬ್ಯಾಗ್ ತೊಗೊಳ್ಳೋಣ. ಸೊ ಇನ್ನೊಂದು ವಾರ 10 ಡೇಸಲ್ಲಿ ಸ್ಲ್ಯಾಬ್ ಇದೆ, ಅಷ್ಟರೊಳಗಡೆ ನಾವು ಬೇಕಾಗುತ್ತೆ ಅಂತಂದರೆ ತೊಗೊಳ್ಳೋಣ. ಸೊ ಅದನ್ನು ಬಿಟ್ಟು ಇವಾಗ ಇಮಿಡಿಯೇಟ್ ಆಕ್ಷನ್ ಒಂದು 150 ಬ್ಯಾಗ್ ಖಾಲಿ ಆಗೋದಿದೆ, ಅಂಥ ಟೈಮಲ್ಲಿ ಮಾತ್ರನೇ ನಾವು ಲಾಟ್ ಅಂತ ತೊಗೋಬೇಕಾಗತ್ತೆ. ಇಲ್ಲ ಅಂತಂದರೆ ಪರ್ಟಿಕ್ಯುಲರ್ಲಿ 50 ಬ್ಯಾಗ್ಸು ಇಲ್ಲ ಮ್ಯಾಕ್ಸಿಮಮ್ ಅಂತಂತಂದರೆ ನಾವು 100 ಬ್ಯಾಗ್ಸ್ ಅಂತ ಹೋಗ್ಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಅಮೌಂಟ್ ಸೇವ್ ಮಾಡ್ತೀವಿ, ಅಲ್ಲೇನೋ ನಮಗೆ ಒಂದು 5 ಸಾವಿರ ಉಳಿಯುತ್ತೆ ಅಂತ ನಾವು ಒಂದು ರೀಸನ್ಗೆ ನಾವು ಅಷ್ಟು ಒಂದು 200 ಬ್ಯಾಗ್ನ ಎತ್ಕೊಂಡು ಬಂದ್ವಿ ಅಂತ ಇಟ್ಕೊಳ್ಳಿ, 800 ಬ್ಯಾಗ್ನ ತಂದು ಇಲ್ಲಿ ಡಂಪ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ವೆದರ್ ಕಂಡೀಷನಲ್ಲಿ ನಮ್ಮ ಕೈನಲ್ಲಿ ಯಾರ ಕೈನಲ್ಲೂ ಇರೋಲ್ಲ. ನಮ್ದು ಎಂಥದ್ದು ಚೆನ್ನಾಗಿರೋ ಸ್ಟೋರೇಜ್ ಇತ್ತು ಅಂತಂದ್ರೂ ಅದೇನಾಗುತ್ತೆ, ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಖಾಲಿ ಆಗಬೇಕು ಮೆಟೀರಿಯಲ್. ಆಮೇಲೆ ಯಾವಾಗಲೂ ಕೂಡ ಆಫರಲ್ಲಿ ಬರೋದು ಏನಂತಂದರೆ ಇನ್ನೇನು ಆಲ್ರೆಡಿ ಎಕ್ಸ್ಪೈರಿಗೆ ಹತ್ತಿರ ಇರೋಂಥ ಸಿಮೆಂಟ್ಸು ಕೂಡ ಇರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಗ್ ಮೇಲೆ ನಮ್ಗೆ ಆಲ್ರೆಡಿ ಡೀಟೇಲ್ಸ್ ಇರುತ್ತೆ, ಯಾವ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವ ಮಂತಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಗೊತ್ತಾಗ್ತಾ ಇರುತ್ತೆ. ಸೊ ಅದನ್ನು ನಾವೇನಾದ್ರು ಆಗಿತ್ತು ಅಂತ ಹೇಳ್ಬಿಟ್ಟು ಅದು ಯಾವುದನ್ನು ಕ್ರಾಸ್ ಚೆಕ್ ಮಾಡ್ದಂಗೆ ಹಂಗೆ ಜಸ್ಟ್ ಸುಮ್ಮನೆ ತೊಗೊಂಡ್ಬಿಟ್ವಿ ಅಂತ ಹೇಳಿದ್ರೆ ಅದು ನಮಗೆ ಹೆಡ್ಡೇಕಾಗಿ ಕುಂತ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಸೊ ನಾವು ಪ್ರೋಟೋಕಾಲ್ನ RCC ಪ್ರೋಟೋಕಾಲ್ನ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂತಂದರೆ ನಾವೆಲ್ಲನೂ ಕೂಡ ಪ್ರಾಪರಾಗಿ ನೋಡಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಕ್ವಾಂಟಿಟಿ ಸರ್ವೇಯರ್ ಅಂದರೆ QC ನಮ್ಮ QC ಟೀಮ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಪ್ರತಿಯೊಂದು ಟಾಸ್ಕಿಗೂ ಕೂಡ ಪರ್ಟಿಕ್ಯುಲರಾಗಿ ಈ ಫಾರ್ ಎಕ್ಸಾಂಪಲ್ ನಮ್ಮ ಸೈಟ್ ಇಂಜಿನಿಯರ್ 100 ಬ್ಯಾಗ್ ಅಂತ ಹೇಳ್ಬಿಟ್ಟು ಸಿಮೆಂಟ್ ರೈಸ್ ಮಾಡಿದ್ರು, 100 ಬ್ಯಾಗ್ ಬೇಕು ನನಗೆ ಮುಂದಿನ ವಾರದಲ್ಲಿ ಖಾಲಿ ಮಾಡ್ತೀನಿ ಅಂತ ಏನೋ ಒಂದು ಕನ್ಸರ್ನಿಂದ ರೈಸ್ ಮಾಡಿದರು. ಬಟ್ ಅದನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಿ, ಇಲ್ಲಪ್ಪ ಈ ವಾರಕ್ಕೆ ನೀನು 50 ಬ್ಯಾಗ್ ಖರ್ಚಾಗೋದು, ಈ ವಾರದಲ್ಲಿ 50 ಬ್ಯಾಗ್ ತಗೋ, ಅದಾದಮೇಲೆ ಮತ್ತೆ ನೆಕ್ಸ್ಟ್ ವಾರದಲ್ಲಿ ಮತ್ತೆ ಇಂಡಿಯನ್ ರೈಸ್ ಮಾಡು, ಮತ್ತೆ ಮೆಟೀರಿಯಲ್ ತಗೋ ಅಂತ ಹೇಳ್ಬಿಟ್ಟು ಅದೇ ಥರನೇ ಎಜುಕೇಟ್ ಮಾಡಿಟ್ಟಿರ್ತೀವಿ. ಸೊ ಹಂಗಾಗಿ ಸಿಮೆಂಟ್ ಪರ್ಚೇಸಲ್ಲಿ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಆ್ಯಂಡ್ ಅದು ಕಂಪ್ಲೀಟ್ ಪ್ರೋಟೋಕಾಲ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಎಂಟೈರ್ ಪ್ರೋಸೆಸ್ ಸಿಮೆಂಟ್ದು ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ ನೋಡೋಣ.